ಅಭಿಮಾನ. ಯಾಕೆಂದ್ರೆ ಇದು ನನ್ನ ಕ್ಷೇತ್ರದಲ್ಲಿ ಬರುತ್ತೆ, ಬಾಲ್ಕಿ ಮತಕ್ಷೇತ್ರದಲ್ಲಿ ಬರುತ್ತೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ಬೀದರ್ ಜಿಲ್ಲೆ ಜೀವನಾಡಿ ಅಂತ ಹೇಳಿದ್ರೆ कारंजा जलाशय। बीदर विश्वविद्यालय के दूसरा संस्थापना दिवस आज मनाया जा रहा है और काफी सारी संख्या में स्टूडेंट्स भी यहाँ पर भाग ले चुके हैं। और सर से हम जानना चाहेंगे कि क्या डेवलपमेंट के ಏನೇನು ಅಭಿವೃದ್ಧಿ ಕಾರ್ಯಗಳಿಗಾಗ್ತದೆ? ಇಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ತಮಗೆ ಹೇಳ್ತೀನಿ. ಇದು ಖುಷಿ ಮಾತು ಹೇಳ್ತೀನಿ ತಮಗೆ ಮೊದಲು. ಏನಂದರೆ ಇದು 2ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಈಶ್ವರ್ ಖಂಡ್ರೆಜಿ ಅವರನ್ನು ಕರೆಸಿ ಅವರ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಏನಪ್ಪ ಅಂದ್ರೆ ಭಾಳ ಅದ್ದೂರಿಯಾಗಿ ಏನಪ್ಪ ಅಂದರೆ 2ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದು ಬೀದರ್ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಮೊಟ್ಟ ಮೊದಲನೆಯ ಭಾಳ ದೊಡ್ಡ ಕಾರ್ಯಕ್ರಮ ತಂದು ನಾನು ಭಾವಿಸ್ತೇನೆ. ಸುಮಾರು 2,000ಕ್ಕಿಂತ ಹೆಚ್ಚಿನ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿ ಮಿತ್ರರು ಮತ್ತು ಆಹ್ವಾನಿತರು ಇವತ್ತೇನಪ್ಪ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿ ಅವರ ಒಂದು ಹರ್ಷವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಏನು ನಾವು 2ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ, ಇದು ಯಾವುದಕ್ಕೂ ಏನಪ್ಪ ಅಂದ್ರೆ ಘಟಿಕೋತ್ಸವ ಏನು ಮಾಡ್ತೇವಲ್ಲ, ಘಟಿಕೋತ್ಸವಕ್ಕಿಂತ ಹೆಚ್ಚಿನ ಒಂದು ಕಾರ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ನಮ್ಮ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಬಗ್ಗೆ ನಾನು ಹೇಳುವುದಾದರೆ, ಇದು 2ನೇ ವರ್ಷ ನಡೆದಿದ್ದರಿಂದ ಸುಮಾರು 30,000 ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಈಗ ಅವರು ತಮ್ಮ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯ ಆಗಿರ್ಬೋದು, ಸಂಯೋಜಿತ ಕಾಲೇಜುಗಳ ಆಗಿರ್ಬೋದು. 3 ವರ್ಷ ತುಂಬಿದ ಈಗ ಡಾಕ್ಟರೇಟ್ ಕೋರ್ಸ್ಗಳಿಗಾಗಿ ವಿದ್ಯಾರ್ಥಿಗಳು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಿದ್ದಾರೆ ಸರ್, ಇದರ ಬಗ್ಗೆ ಮೊದಲ ಆ ಫೆಸಿಲಿಟಿ ಏನಪ್ಪ ಅಂದ್ರೆ ಬೀದರ್ ವಿಶ್ವವಿದ್ಯಾಲಯ ಆಗಲಿ ಅಥವಾ ಸಂಯೋಜಿತ ಕಾಲೇಜುಗಳಲ್ಲಿ ಇದ್ದಿದ್ದಿಲ್ಲ. ಈಗ ಬೀದರ್ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿ ಏನಪ್ಪ ಅಂದ್ರೆ 2 ವರ್ಷ ಆಗಿದೆ. ಈ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಯಾವ ಥರದ ಒಂದು ಶಿಕ್ಷಣ ಬೇಕು, ಮೌಲ್ಯಾಧಾರಿತ ಶಿಕ್ಷಣ ಬೇಕು, ಆ ಶಿಕ್ಷಣವನ್ನು ಬೀದರ್ ವಿಶ್ವವಿದ್ಯಾಲಯದ ವತಿಯಿಂದ ಏನಪ್ಪ ಅಂದ್ರೆ ಎಲ್ಲರ ಸಹಕಾರ, ಈಗ ಬೀದರ್ ಜಿಲ್ಲೆ ಜನತೆ ಆಗಿರ್ಬೋದು, MLA ಆಗಿರ್ಬೋದು, MLC ಆಗಿರ್ಬೋದು, ಮಂತ್ರಿ ಮಹೋದಯರಾಗಿರ್ಬೋದು, MP ಆಗಿರ್ಬೋದು, ಎಲ್ಲರ ಸಹಕಾರದಿಂದ ಏನಪ್ಪ ಎಲ್ಲರೂ ಏನಪ್ಪ ಅಂದ್ರೆ ಪಾಸಿಟಿವ್ ಮಾಡಿದ್ದಾರೆ. ಏನು ನಾವು ಹೋದಾಗ ಏನಪ್ಪ ಅಂದ್ರೆ ನಿಮ್ಗೆ ಏನು ಸೌಕರ್ಯ ಬೇಕೋ ಆ ಎಲ್ಲ ಸೌಕರ್ಯ ಏನಪ್ಪ ಅಂದರೆ ನಾವು ಕಾಲೇಜ್ ಕ್ಯಾಂಪಸ್ನಲ್ಲಿ ಏನಪ್ಪ ಅಂದ್ರೆ ನಾವು ಮಾಡ್ಕೊಡ್ತೀವಿ. PhD ಮಾಡಬೇಕಾದ್ರೆ ಕೆಲವೊಂದು ಬಾರಿ ಹೇಳ್ತಾರೆ ಸೀಟು ಹತ್ತಬೇಕು, ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ. ಇಲ್ಲ, ಈಗ PhDಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಏನಪ್ಪ ಅಂದ್ರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಪರ್ಮನೆಂಟ್ ಅಧ್ಯಾಪಕರು ಇರೋದಕ್ಕೋಸ್ಕರ ಈ ಯೂನಿವರ್ಸಿಟಿ ಬೈಫರ್ಕೇಷನ್ ಆಗುವ ಸಮಯದಲ್ಲಿ ಸರ್ಕಾರ ಏನು ಮಾಡಿದೆ, 29 ಏನಪ್ಪ ಅಂದ್ರೆ ಸ್ಯಾಂಕ್ಷನ್ ಪೋಸ್ಟ್ ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. 109 ಅಧ್ಯಾಪಕೇತರ ಪೋಸ್ಟ್ಗಳನ್ನು ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಈಗಾಗಲೇ ಏನಪ್ಪ ಅಂದ್ರೆ 371Jನಲ್ಲಿ ಏನು ಪೋಸ್ಟ್ಗಳನ್ನು ಫಿಲಪ್ ಮಾಡಬೇಕು ಅದನ್ನು ಏನಪ್ಪ ಅಂದ್ರೆ ರೋಸ್ಟರ್ ತಯಾರು ಮಾಡಿ ನಾವೇನಪ್ಪ ಅಂದ್ರೆ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ಖಂಡಿತ ಆ ಪೋಸ್ಟ್ಗಳನ್ನು ಫಿಲಪ್ ಮಾಡಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಅವರಿಗೆ ಗೈಡ್ ರೆಕಗ್ನೈಸೇಷನ್ ಮಾಡಿ ಇಲ್ಲಿಯ ಮಕ್ಕಳಿಗೆ PhD ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇದು ಒಂದು. ಇನ್ನು 2ನೇದಾಗಿ ಅನೇಕ ಡಾಕ್ಟರೇಟು ಮತ್ತು ಒಳ್ಳೆಯ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಅಂತ ಟೀಚರ್ಸ್ಗಳು ನಮ್ಮ ಸಂಯೋಜಿತ ಕಾಲೇಜುಗಳಲ್ಲಿದ್ದಾರೆ. ಅವ್ರಿಗೂ ಸಹಿತ ನೇಮದ ಅಡಿಯಲ್ಲಿ ಗೈಡ್ಶಿಪ್ ಏನಪ್ಪ ಅಂದರೆ ರೆಕಗ್ನೈಸ್ ಮಾಡಿ ಇಲ್ಲಿಯ ಮಕ್ಕಳಿಗೆ ಏನಪ್ಪ ಅಂದರೆ PhD ಮಾಡಲು ಸಹಿತ ನಾವು ಅವಕಾಶ ಮಾಡಿ ಅದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮೂರು ವಿಶ್ವವಿದ್ಯಾಲಯಗಳಲ್ಲಿ ಬೀದರ್ ವಿಶ್ವವಿದ್ಯಾಲಯ ಇವತ್ತು ಮುಂಚೂಣಿಯಲ್ಲಿ ಇದೆ ಅನ್ನೋದಕ್ಕೆ ಸಂತೋಷದಿಂದ ನಾನು ಹೇಳ್ತೀನಿ. ಇವತ್ತು 2ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬೀದರ್ ವಿಶ್ವವಿದ್ಯಾಲಯದಲ್ಲಿ ಮೊದಲು ಬಂದಾಗ ನಮಗೆ ಮೂಲ ಸೌಕರ್ಯ ಏನೂ ಇರಲಿಲ್ಲ. ಅದರಲ್ಲೇ ನಾವು ಕುಲಪತಿಗಳ ಒಂದು ಸಹಕಾರದಿಂದ ಇವತ್ತು ಮಾದರಿ ವಿಶ್ವವಿದ್ಯಾಲಯ ಆಗಲಿಕ್ಕೆ ನಾವು ಪಡಪಟ್ಟಿದ್ದೀವಿ. ಕಾಲಕಾಲಕ್ಕೆ ನಾವು ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೀವಿ, ಕಾಲಕಾಲಕ್ಕೆ ನಾವು ಫಲಿತಾಂಶಗಳನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಪ್ರಥಮ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಸ್ನಾತಕ ಕೋರ್ಸಿನ ಫಲಿತಾಂಶಗಳನ್ನೆಲ್ಲ ಕೊಟ್ಟಿದ್ದೀವಿ. ಪ್ರಥಮ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ B.Edನ ಫಲಿತಾಂಶಗಳನ್ನು ಕೊಟ್ಟಿದ್ದೀವಿ. ಸ್ನಾತಕೋತ್ತರ ಕೋರ್ಸಿನ ಪ್ರಥಮ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ ಈಗ ಫಲಿತಾಂಶಗಳು ಒಂದು 2-3 ದಿನದಲ್ಲಿ ಕೊಡುವ ಹಂತದಲ್ಲಿದೆ. ಹೀಗಾಗಿ ನಾವು ನಿಂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಕಡೆ ಸೇರ್ತಿದೆ, ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಹೇಳಿ ಅವರ ಮಾತಲ್ಲಿ ಹೇಳಿದರು.
ಬಹಳ ಸಂತೋಷದಿಂದ ಅವರು ಪ್ರಥಮ ಚೊಚ್ಚಲ ಕುಲಪತಿಯವರಿದ್ದಾರೆ. ಈ ಭಾಗದಲ್ಲಿ ಏನಾದರೂ ನಾವು ಗುರುತು ಇರುವಂತಹ ಕೆಲಸವನ್ನು ಮಾಡಿ ಹೋಗಬೇಕು ಅಂತ ಹೇಳಿ ಒಂದು ಗುರುತರವಾದ ಕೆಲಸ ಇಲ್ಲಿ ಎಲ್ಲರೂ ಪ್ರಶಂಸೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅಂಥದ್ರಲ್ಲಿ ನಾವೆಲ್ಲ ಅವರಿಗೆ ಸಹಕಾರವನ್ನು ಮಾಡ್ತಾ ಎಲ್ಲ ಪ್ರಾಂಶುಪಾಲರು, ಸಂಯೋಜಿತ ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕರು ಎಲ್ಲರ ಸಹಕಾರದಿಂದ ಇವತ್ತು ಬೀದರ್ ವಿಶ್ವವಿದ್ಯಾಲಯ ಪರೀಕ್ಷೆ ವಿಭಾಗ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಕೂಡ ನಮಗೆ ಎಲ್ಲರೂ ಸಪೋರ್ಟ್ ಮಾಡಲಿ. ನಮಗೆ ಈ ವಿಶ್ವವಿದ್ಯಾಲಯ ಒಂದು ಒಳ್ಳೆಯ ಹೆಸರು ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸಿಂಡಿಕೇಟ್ ಮೆಂಬರ್ ಡಿಸಿ ಅವರು ಕೂಡ ಹೇಳಿದ್ದಾರೆ, ಮುಂಬರುವಂತ ದಿನಗಳಲ್ಲಿ ಟಾಪ್ ಪೋಸ್ಟ್ ನಲ್ಲಿ ಈ ಒಂದು ಬೀದರ್ यूजुअली इस वक्त हमारे साथ नागपुर शहर तमसाने से सिंडिकेट मेंबर ये तो सर संस्थापक दिवस है तो क्या क्या डेवलपमेंट आगे आज बीदर जिले के लिए बहुत खुशी की बात है। बीदर विश्वविद्यालय स्थापना के आज 2 साल आज 2 साल में इतना बड़ा एक कॉन्वोकेशन से बड़ा प्रोग्राम हमारा पूरा बीदर डिस्ट्रिक्ट के प्रोफेसर्स, टीचर्स, स्टूडेंट्स मिलकर जो इम्प्लीमेंट कर रहे हैं बीदर की बहुत खुशी की बात है। आज हम इस मंथ के ऊपर सभी एक्शन प्लान प्रोजेक्ट्स बनाए, आगे स्टेप बाय स्टेप इंफ्रास्ट्रक्चर होंगे, एग्जामिनेशन हॉल होंगे, बीवीसी साहब बोले सरकार थोड़ा डेवलपमेंट करके एक 7 यूनिवर्सिटी में एक मॉडल यूनिवर्सिटी बनाएंगे बोल के हमारा सब उम्मीद है। मैं राज्यपाल साहब का प्रतिनिधि हूँ कि क्या है बीदर में नया यूनिवर्सिटी की तरफ से बहुत 320 एकड़ जमीन है, पैसे के शॉर्टेज की तरफ से हमारे को प्रॉब्लम आ रहा है। हमारे माननीय राज्यपाल जी KKDB मैनेजर साहब जी सभी अगर इस विश्वविद्यालय को अगर फंड दिए तो ये मॉडल यूनिवर्सिटी बनाने करते हैं, दिन रात मेहनत करते हैं KP के माध्यम से। ये भी शिक्षण तो स्टूडेंट्स के लिए फायदेमंद है, तो इसके साथ साथ रोजगार भी यहाँ पर वही अभी हमारा माननीय साहब बोले ना एम्प्लॉयमेंट एजुकेशन कोर्स निकालेंगे बोल के, अगर उस टाइप का एजुकेशन होगी तो बीदर से कोई भी लोग हैदराबाद में जाके काम करने की जरूरत नहीं होता। वो कोर्स आगे हम आने वाले दिनों में हम लाने की कोशिश करेंगे। इस वक्त हमारे साथ है अब्दुल सत्तार सिंडिकेट मेंबर, तो दूसरा संस्थापक दिवस पर कितने खुशी की बात है? बहुत ही बढ़िया खुशी की बात है। तारीखी दिन लिखा जाता है आज तक इस तरह और आगे होंगे इससे और अच्छे नई यूनिवर्सिटी में तारीख दोहराई जा रही है। वो कैसे आज से करीब 450 साल पहले बीदर को पढ़ने के लिए एजुकेशन के लिए ये घर था। चाइना से लोग आते थे जिसका नाम महमूद खान यूनिवर्सिटी। उसी हिसाब से हमारे माननीय ईश्वर खंडे जी साहब खान साहब से लोग मिलकर जो कोशिश से आज बीदर यूनिवर्सिटी को कर्नाटक में नहीं देश में मॉडल यूनिवर्सिटी बनाने की कोशिश में लगे हुए हैं। हम लोग नए नॉमिनेट होकर आए हैं सिद्धरामैया जी के, खंडे जी के, खान साहब जितने भी हमारे यूजर्स हम लोग को भेजे हैं, हम लोग कुछ करके दिखाने की ख्वाहिश करते हैं। अब हमारे दोस्त ने बताया कि फंड्स नहीं है, फंड्स के लिए हम लोग कोशिश कर रहे हैं और बहुत अच्छे वाइस चांसलर है, पूरा स्टाफ बहुत ही बढ़िया है और हम लोगों की ख्वाहिश है कि 600 साल की तारीख दोबारा दोहराएंगे। जैसा पहले दूर से लोग आते थे, इधर एजुकेशनली बैकवर्ड था, इंडस्ट्रियली बैकवर्ड था, बहुत सी चीज़ें थे। हमारे माननीय किशोर खंडे साहब और हमारे खान साहब पूरे MLA मिलकर इधर को बहुत सारी चीज़ें दी, जैसे कि एयरपोर्ट दिया गया, कई ट्रेन दिए गए, इंडस्ट्रीज को डेवलप किया गया, बहुत सारी चीज़ें आ रही। उसमें स्पेशली आज इधर में जो एजुकेशन में हिंदुस्तान के नहीं वर्ल्ड में मैं भी कई उधर तो एजुकेशन के लिए वहाँ से लोग इधर पा रहे हैं। जैसे कि आपको पता है बहुत डेवलप हो रहे हैं, वो यूनिवर्सिटी को प्रोत्साहन देने के लिए ये जो यूनिवर्सिटी सरकार यहाँ पे काम कर रही है, जो 322 एकड़ जो जमीन दी गई है, यहाँ पे फंड्स उतना नहीं है जितना होना चाहिए, फिर भी हमारी कोशिश और यहाँ पे जो डेवलपमेंट के लिए क्या क्या रिक्वायरमेंट है, वो रिक्वायरमेंट पूरे सिंडिकेट मेंबर यूजर फंड से लेकर सिंह जी उनसे भी कुछ फंड लेकर इसको हम इंशाल्लाह करीब 1 से 2 साल की यूनिवर्सिटी का नाम कर्नाटक में रहेगा। उसका हमारा विजन है विजन इंडिया, हम देश में लाने की तैयारी कर रहे थे। जैसा कि महमूद खान एक ज़माने में चाइना से आते थे, अभी भी आ रहे हैं, लेकिन बीदर यूनिवर्सिटी में पढ़ने के लिए हैदराबाद, बेंगलुरु, आपका
दूसरे डिस्ट्रिक्ट को जा रहे हैं वैसा नहीं होगा। बहुत से डायनामिक स्टाफ है यहाँ पे, मैडम है, हमारे पूरे यूनिवर्सिटी के स्टाफ है, सब लोग बहुत इंटरेस्टेड है कुछ करके देखे। वैसे हम लोग भी बहुत ही खुशी हो रही है ये जो जिस आया हमको इस मौका मिला हमको प्रोजेक्ट करने के लिए। आने वाले साल इंशाल्लाह हम लोग बीदर की यूनिवर्सिटी के लिए कुछ ना कुछ नए नए चीज़ें दिखाएंगे। आप लोगों का भी सहकार चाहिए, आप लोग भी हम यूनिवर्सिटी के बारे में अच्छी से अच्छी चीज़ें बताइए। हमारी कोशिश है कि बच्चों को अच्छा ಅಂಬೇಡ್ಕರ್ ಡಿಗ್ರಿ ಕಾಲೇಜ್ ಬೀದರ್ ಪ್ರಿನ್ಸಿಪಲ್ ಅವರು ಕೂಡ ಇದ್ದಾರೆ ಸರ್. ತಮಗೆ ಎಷ್ಟು ಈಗ ಐತಿಹಾಸಿಕ ಕ್ಷಣಕ್ಕೆ ತಾವು ಸಾಕ್ಷಿ ಎಷ್ಟು ಸಂತೋಷದ ವಿಷಯ ಸರ್? ಮೇಡಮ್, ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆಗೆ ಈ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡಿದಲ್ಲ ಆ ಸರ್ಕಾರಕ್ಕೆ ನಾನು ಬೀದರ್ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಿದ್ದೆ. ಯಾಕಂದಾಗ ನಮ್ಮ ಬೀದರ್ ಜಿಲ್ಲೆಯನ್ನು ನಾವೇನಾದರೂ ಪಿ ಜಿ ಮಾಡೋಕ್ಕೆ ಹೋಗಬೇಕಾಗಿದ್ರೆ ಸುಮಾರು ಗುಲ್ಬರ್ಗ ಅಥವಾ ಬೇರೆ ಬೇರೆ ಒಂದು ಜಿಲ್ಲೆಗಳಿಗೆ ಹೋಗಬೇಕಾಗಿತ್ತು. ಸೊ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ಹುಡುಗಿಯರಿಗೆ ಭಾಳ ತೊಂದರೆ ಆದಂಥ ಒಂದು ಸಮಯ. ಸೊ ಆ ಒಂದು ತೊಂದರೆ ಅಂದರೆ ಹುಡುಗಿಯರಿಗೆ ಅಥವಾ ಬಡ ಮಕ್ಕಳಿಗೆ ಹೋಗೋಕ್ಕೆ ಬಸ್ಸಿನ ಕೆರೆಯನ್ನು ಕೂಡ ಸಿಗ್ತಿರಲಿಲ್ಲ. ಸೊ ಅಂಥ ಸಮಸ್ಯೆಯಿಂದ ಮುಕ್ತ ಮಾಡಿ ಬೀದರ್ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಮಂಜೂರು ಮಾಡಿದಾರಲ್ಲ, ಅದಕ್ಕೆ ಬೀದರ್ ಒಳಗಡೆ ಎಲ್ಲ ಒಂದು ಮಹಾವಿದ್ಯಾಲಯದ ಅಂದರೆ ಸರ್ಕಾರ ಮತ್ತು ಪದವಿ ಮಾಡಿದ ಪ್ರಿನ್ಸಿಪಾಲ್ ಗೊತ್ತಿಲ್ಲ. ಆ ಸರ್ಕಾರಕ್ಕೆ ಮೊದಲನೇದಾಗಿ ಧನ್ಯವಾದ ಅರ್ಪಿಸ್ತೇನೆ. ಕೊನೆಯದಾಗಿ ಇಷ್ಟೇ, ಈ ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಆಗಿದ್ದ ಬಿರದಾಸರು ಕೂಡ ತನ್ನ ಒಂದು ದಿನಗಳು ಸತತವಾಗಿ ಪ್ರಯತ್ನಪಟ್ಟು ಈ ಒಂದು ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರವಾಗಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಎಲ್ಲ ಒಂದು ಮಹಾವಿದ್ಯಾಲಯಕ್ಕೆ ಸರ್ಕಾರವನ್ನು ಕೊಟ್ಟು ಏನು ಬೆಳೆಸ್ತಾ ಇದ್ದಾರಲ್ಲ, ಸೊ ಅವರಿಗೂ ಕೂಡ ಎಲ್ಲ ಮಹಾವಿದ್ಯಾಲಯ ಪ್ರಿನ್ಸಿಪಾಲ್ ಗೊತ್ತಿಲ್ಲ, ನಾವು ಎಲ್ಲಕ್ಕೆ ಧನ್ಯವಾದಿಸ್ತೀವಿ. ಹೀಗಾಗಿ ನಮ್ಗೆ ಭಾಳ ಸಂತೋಷದ ವಿಷಯ ಇರೋದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. कैमरामैन महेश के साथ मैं हूं पूजा, KP न्यूज़।